ಹಾಯ್ ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ನಮ್ಮ ಮನೆಗೆ ಸುಮಾರು 50-60 ಕಿಲೋಮೀಟರ್ ದೂರದಲ್ಲಿದೆ. ಈ ಹೋಗೋ ದಾರಿಯಲ್ಲಿ ನಮಗೆ ಶಿವಗಂಗೆ ಬೆಟ್ಟ ಕೂಡ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು, ತೋರಿಸ್ತೀನಿ ನೋಡಿ. ಈಗ ಅಲ್ಲಿ ದೂರದಲ್ಲಿ ಕಾಣುತ್ತೆ ನೋಡಿ ಒಂದು ಬೆಟ್ಟ. ಈ ಬೆಟ್ಟನೇ ಶಿವಗಂಗೆ ಬೆಟ್ಟ. ಅದರಿಂದ ಸ್ವಲ್ಪ ಒಂದು 20 ಕಿಲೋಮೀಟ್ರಲ್ಲೇ ನಮ್ಮ ಮನೆ ದೇವರು ಇರೋದು. ಸೊ ಈ ಬೆಟ್ಟ ಎಷ್ಟು ನೋಡಿ, ದೂರದಿಂದನೇ ಶಿವಲಿಂಗ ಆಕಾರ ಕಾಣುತ್ತೆ. ಇನ್ನೊಂದು ಕಡೆ ಇದ್ರೆ ಬಸವಣ್ಣ ಥರ ಕಾಣುತ್ತೆ. ಈ ರೀತಿ ಇನ್ನೊಂದು ಕಡೆ ಕಾಣುತ್ತೆ. ಇದನ್ನು ನಮ್ಮ ಮಾವ ಎಕ್ಸ್ಪ್ಲೇನ್ ಮಾಡ್ತಾ ನದಿಗಳು ನೀರು ಬಿಡ್ತಾರೆ ಇವಾಗ ಅನ್ಸುತ್ತೆ. ಅದಕ್ಕೆ ಯಾವ್ದು ಗೊತ್ತಿಲ್ಲ. ಕೆರೆಯಲ್ಲಿ ಯಾವಾಗಲೂ ಅವ್ರವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇದ್ರು. ಕೊನೆಗೂ ಊರು ಬಂದೇ ಬಿಡ್ತು. ಇದೇ ದೇವರ ಹೊಸಹಳ್ಳಿ ಅಂದ್ಬಿಟ್ಟು ಊರು. ಇಲ್ಲೇ ಸ್ವಾಮಿ ಭದ್ರಕಾಳಮ್ಮ ಸಮೇತ ವೀರಭದ್ರ ಸ್ವಾಮಿಯವರು ನೆಲೆಗೊಂಡಿದ್ದಾರೆ. ಅದನ್ನು ತೋರಿಸ್ತೀನಿ. ಮೊದಲು ಹಳ್ಳಿ ತುಂಬಾ ಹಳ್ಳಿನೂ ದಿಲ್ಲಿ ಆಗಿದೆ ಅಂತಾರಲ್ಲ, ಆ ಥರ ಒಳ್ಳೊಳ್ಳೆ ಮನೆಗಳು ಮತ್ತು ಗಾರ್ಮೆಂಟ್ಸು ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲ ಆಗ್ಬಿಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಬಂದೇ ಬಿಟ್ವಿ. ಇದು ಆ್ಯಕ್ಚುಲಿ ಬೆಳಗ್ಗೆ ವಿಡಿಯೋ, ರಾತ್ರಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಇದು ಭದ್ರಕಾಳಮ್ಮ ಸಮೇತ ವೀರಭದ್ರೇಶ್ವರ ದೇವಸ್ಥಾನ, ದೇವರ ಹೊಸಳ್ಳಿ ಅಂದ್ಬಿಟ್ಟು. ವರ್ಷಕ್ಕೊಂದ್ಸರಿ ಇಲ್ಲಿ ಜಾತ್ರೆನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನಕ್ಕೆ ಆಗಿರೋದ್ರಿಂದ ಎಲ್ಲರಿಗೂ ಖುಷಿ. ಎಲ್ಲರೂ ನಮಗಿಂತ ಹೆಚ್ಚಾಗಿ ಅವರೇ ಇಂಟ್ರೆಸ್ಟ್ ತೋರಿಸ್ತಿದ್ರು. ಹಾಯ್ ಫ್ರೆಂಡ್ಸ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ರು. ಇವರೆಲ್ಲ ನಮ್ಮ ಫ್ಯಾಮಿಲಿ ನೋಡಿ. ಅತ್ತೆಗೆ ಆ್ಯಕ್ಚುಲಿ ನಮ್ಗೆ ಇರೋರೆಲ್ಲ ಜಾಸ್ತಿ ಅತ್ತೆ ಅಂದರೆ ನಮ್ಮ ಅಮ್ಮನ ಅಣ್ಣಂದ್ರು ಇದ್ದಾರಲ್ಲ, ಅವರು ವಯಸ್ಸುಗಳಿರಲ್ಲ. ಸೊ ಇವ್ರು ನಮ್ಮ ಅವನ ಮಗ. ಸೊ ಇಲ್ಲಿ ಒಬ್ಬಟ್ಟು ಬೇಯಿಸ್ತಾ ಇರೋದಂತೂ ನಮ್ಮ ಅತ್ತೆ ಮಗಳು. ಇವಳು ಅಷ್ಟೇ, ಈ ಕಡೆ ಇರೋಳು ನಮ್ಮ ಅತ್ತೆ ಮಗಳು. ಇನ್ನು ಕೆಳಗಡೆ ಕೊಟ್ಟಿರೋದ್ರಲ್ಲಿ ಒಂದು ವರ್ಷಕ ಅಂತ ನನ್ನ ಕಜಿನ್ಗಳ ಅವಳನ್ನ ತೋರಿಸ್ತೀನಿ. ನನ್ನ ಮಾತೆ ತೋರಿಸ್ತೀನಿ. ಅಷ್ಟು ಅವ್ರದ್ದೇ ಸಂಭ್ರಮ ಆಗೋಗಿತ್ತು. ಬ್ಲಾಗ್ ನಾನು ಮಾಡ್ತಿದ್ದೀನಿ, ಅವ್ರು ಮಾಡ್ತಿದ್ದೀನಿ, ನನಗೆ ಕನ್ಫ್ಯೂಷನ್ ಆಗಿತ್ತು. ಅದು ನ್ಯಾಚುರಲ್ ಆಗಿ ನಾನು ಕೂಡ ಇಲ್ಲಿ ವಾಯ್ಸ್ನ ಹಾಕಿದ್ದೀನಿ ಅಷ್ಟೇನೆ. ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತಿತ್ತು ನೋಡಿ. ಒಬ್ಬಟ್ಟು ಯಾವ ಥರ ಮಾಡೋದು, ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ನನಗೆ ಹೇಳ್ಕೊಡ್ತಾ ಇದ್ವಿ ಯಾವ ಥರ ಒಬ್ಬಟ್ಟು ಮಾಡೋದು. ಕಣಕ ತಗೊಂಡು ಹೂರ್ಣ ತುಂಬೋದು ಅದೂ ಕೂಡ ಬರಲ್ಲ. ಆ್ಯಕ್ಚುಲಿ ನಾನು ಒಬ್ಬಟ್ಟಿಂದ ತುಂಬ ದೂರ ಮಾಡಲ್ಲ, ಬರಲ್ಲ ನನಗೆ. ಸೊ ನನಗೂ ಹೇಳ್ಕೊಟ್ಟು ಒಂದು 4-5 ಮಾಡಿದೆ ಅಷ್ಟೇ. ಯಾಕಂದರೆ ಒಬ್ಬಟ್ಟು ಅಂದ್ರೇ ನನಗೆ ಫಸ್ಟಿಂದನೂ ನನಗೆ ಅದು ಕಲಿಯೋ ಇಂಟ್ರೆಸ್ಟು ಇರಲಿಲ್ಲ. ಸೊ ಇರಲಿ ಅಂದ್ಬಿಟ್ಟು ಎಲ್ಲರೂ ಮಾಡ್ತಿದ್ರಲ್ಲ ದೇವ್ರ ಸೇವೆ, ನಾನು ಒಂದು 2 ಮಾಡೋಣ ಅಂದ್ಬಿಟ್ಟು 2ಕ್ಕಷ್ಟೇ ಕಣಕಕ್ಕೆ ಹೂರ್ಣ ತುಂಬಿದೆ. 4-5 ಮಾಡಿದೆ ಅಷ್ಟೇ. ಆಗಲ್ಲ ಅಂತ ಸೊ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ ನೋಡಿ. ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮುಖ್ಯ. ಎಲ್ಲರೂ ಖುಷಿಯಿಂದ ಹೇಳ್ತಾಯಿದ್ರು, ನಂಗೆ ಅದೇ ಖುಷಿ ಆಯಿತು. ಸೊ ನಾನು ಮಾಡ್ತಿರೋದ್ರಲ್ಲಿ ಎಲ್ಲರೂ ಖುಷಿ ಪಡ್ತಿದ್ದಾರಲ್ಲ ಅಂದರೆ ಒಂದು ಬೆಂಬಲ ನೀಡ್ತಿದ್ದಾರಲ್ಲ ಅಂತ ನನಗೆ ಖುಷಿ ಆಯಿತು ಅಷ್ಟೇ.
ಉಂಡೆ ಹಾಕಬೇಕು, ಒಂದಿಬ್ರು ಒಳಗಡೆ ಹೂರ್ಣ ತುಂಬಬೇಕು. ಎಡಿಟ್ನ ಕಮ್ಮಿನೇ ಮಾಡಿದ್ದೀನಿ, ಯಾಕಂದರೆ ಫ್ಯಾಮಿಲಿ ಅಂದರೆ ಎಷ್ಟು ಹ್ಯಾಪಿನೆಸ್ ಇರುತ್ತೆ, ಎಷ್ಟು ಈ ಥರ ಎಲ್ಲ ಒಂದು ಒಟ್ಟಿಗೆ ಸೇರಿದಾಗ ಯಾವ ಥರ ಎಲ್ಲ ಬೆರಿತೀವಿ, ಯಾವ ಥರ ನಮ್ಮ ಖುಷಿಯಾಗಿರ್ತೀವಿ ಅಂತ ತೋರಿಸೋದಕ್ಕಷ್ಟೇ. ನೋಡಿ ಇಲ್ಲಿ ಇನ್ನೊಬ್ಬರು ನಮ್ಮ ಫ್ಯಾಮಿಲಿಗೆ ದೊಡ್ಡ ಅತ್ತಿಗೆ, ನನಗೆ ಒಂದು ಕಡೆ ವಾರ್ಗಿ ತಿನ್ನಿ ಆಗಬೇಕು. ಸೊ ಆಚೆ ಇವರೆಲ್ಲ ಕೂತಿದ್ರು, ಇಲ್ಲೂ ಸಹ ವಿಡಿಯೋ ಮಾಡೋಣ ಅಂತ ಬಂದೆ. ಈ ಬ್ಲೂ ಕಲರ್ ಶರ್ಟು ಭದ್ರಾ ಮಾಮ ಅಂದ್ಬಿಟ್ಟು ಇವರು ಅದೇ ಹೇಳ್ತಾ ಇದ್ರು, ಇವತ್ತು ಯಾವ ಸರ್ ನೀವು ಮಿಲಿಟರಿಲಿ ಇದ್ರಿ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಹೌದು ಮೇಡಮ್, ನಾನು ಮಿಲಿಟರಿಲಿ ಇದ್ದೆ. 2007ರಲ್ಲಿ ನಾನು ವಾಲಂಟಿಯರ್ ರಿಟೈರ್ಡ್ ಆಗಿ ಬಂದೆ. ಸೊ ಅವರು ನಮಗೆ ಟೈಮ್ ಪಾಸ್ ಮಾಡೋಕ್ಕೆ ಆಟೋ ಇತ್ತು, ಆಟೋದಲ್ಲಿ ಕುತ್ಕೊಂಡು ಸುಮ್ಮನೆ ಸೀಟ್ ಅಂತ ನಾನು ಕರಿತಿದ್ದೆ. ನಮ್ಮ ಮಾವ ರೇಗಿಸ್ತಿದ್ರು, ಹೆಣ್ಮಕ್ಳು ನೀವು ಎಲ್ಲರೂ ತೊಗೊಂಡೋಗಿ ಗುದ್ಬಿಡ್ತೀರಾ ಹಂಗೆ ಹಿಂಗೆ ಅಂತ. ಅಂದರೆ ಒಂದು ತಮಾಷೆ, ನಾವು ಯಾವಾಗಲೂ ಸೇರಲ್ವಲ್ಲ, ಏನೋ ಒಂದು ಖುಷಿ, ಎಲ್ಲರೂ ಖುಷಿಯಾಗಿದ್ವಿ. ಸರಿ ಅಂದ್ಬಿಟ್ಟು ಮತ್ತೆ ಒಳಗಡೆ ಬಂದರೆ ಇನ್ನೂ ಒಬ್ಬಟ್ಟು ಕತೆ ಮುಗ್ದೇ ಇರಲಿಲ್ಲ. ಮಧ್ಯ ಬರೋದು, ಒಬ್ಬಟ್ಟು ನೋಡೋದು, ಇವ್ರನ್ನೆಲ್ಲ ಒಂದು ಸರಿ ಮಾತಾಡ್ಸೋದು. ಈಗ ಒಬ್ಬಟ್ಟು ಬೇಯಿಸೋಕ್ಕೆ ನಮ್ಮ ದೊಡ್ಡಮ್ಮ ಇನ್ಚಾರ್ಜ್ ತೊಗೊಂಡಿದ್ದಾರೆ. ಇಲ್ಲಿ ಗ್ರೀನ್ ಕಲರ್ ಸ್ಯಾರಿ ಕೂತಿದ್ದಾರೆ ನೋಡಿ, ಅವರು ದೊಡ್ಡಮ್ಮ. ಒಬ್ಬಟ್ಟು ಅಂತೂ ಇಂತೂ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಕಾರಲ್ಲಿ ಬಂದ್ವಿ, ಬೆಟ್ಟದ ಮೇಲೆ ಬಂದ್ವಿ. ಈಗ ಇಲ್ಲಿಂದ ಸ್ವಲ್ಪ ನಡಿಬೇಕಷ್ಟೇ. ಸೊ ನೋಡಿ ಅವರು ಕೂಡ ಬಂದರು. ನೋಡಿ ಇವತ್ತು ತುಂಬ ರಶ್ ಇದೆ. ಭಾನುವಾರ ಆದರೆ ಇದೇ ಥರ ಇರುತ್ತೆ, ಒಂದು ಕಾರ್ ತೆಗಿಯೋಕೆ ಇನ್ನೊಂದು ಕಾರ್ಗೆ ವೇಟ್ ಮಾಡಬೇಕು ಜನ, ಅಷ್ಟು ರಶ್ ಇರುತ್ತೆ. ಸೊ ನೋಡಿ ಫೈನಲಿ ನಾವು ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ಜನ ಆಲ್ಮೋಸ್ಟು ಎಲ್ಲ ಮೇಲೆ ಕಾಣಿಸ್ತಿದ್ರು. ನಾನು ಅವರು ಹತ್ಕೊಂಡ್ವಿ, ಹಂಗೆ ಮೇಲೆ ಹೋಗ್ತೀವಿ. ಅವರು ಕೆಳಗಡೆ ಅಡುಗೆ ಕೆಲಸ ಅದು ಇದು ಇತ್ತಲ್ಲ, ಹಾಗಾಗಿ ಬೇಕಾಯಿತು. ನೋಡಿ ಇಲ್ಲಿ ಕೋತಿಗಳಂತೂ ಸಿಕ್ಕಾಬಟ್ಟೆ ಇದೆ, ಸಖತ್ತು ಕೋತಿ ಈ ಬೆಟ್ಟದಲ್ಲಂತೂ ಅಷ್ಟು ಕೋತಿಗಳಿದೆ ಇಲ್ಲಿ. ಆಮೇಲೆ ನೋಡಿ ನಮ್ಮ ಅತ್ತೆಯವರೆಲ್ಲ ಇನ್ನೊಂದು ರೌಂಡ್ ಅವರೆಲ್ಲ ಹತ್ತಿರಲಿಲ್ಲ, ಅವರು ಎಲ್ಲ ಹತ್ತುತ್ತಾ ಇದ್ದಾರೆ. ಸೊ ಎಲ್ಲರೂ ಮಾಡಿಸ್ತಾ ಇರೋದು. ಸೊ ದೇವಸ್ಥಾನ ನೋಡಿ ದೇವರೇ ಕಾಣಿಸಲ್ಲ, ಇದು ಆ್ಯಕ್ಚುಲಿ
ಮಾಡಿಸಿದ್ರು. ಅದನ್ನು ಒಂದು ದರ್ಶನ ಆಯಿತು, ಮಂಗಳಾರತಿ ಸಿಕ್ತು. ಅದಾದಮೇಲೆ ನಮ್ಮ ರುದ್ರದೇವರಲ್ವಾ, ಸೊ ಪೂಜೆ ಎಲ್ಲ ಅಭಿಷೇಕಕ್ಕೆಲ್ಲ ಕೊಟ್ಟಿದ್ರು. ಒಬ್ಬರು ಮಾವ, ಇನ್ನೊಬ್ರು ಹೂವಿನ ಅಲಂಕಾರ ಕೊಟ್ಟಿದ್ರು. ನಾವು ಸೊ ಕೆಳಗಡೆ ಊಟ ಕೇಳಿದ್ವಲ್ಲ ಎಲ್ಲರಿಗೂ, ಹಾಗಾಗಿ ಬೇಗ ಇಳಿಬೇಕು ಅಂತ ನಾನು ನನ್ನ ಕಸಿನ್ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಡೆಯೋಕ್ಕೇನು ಕಷ್ಟ ಆಗಲ್ಲ. ಊಟ ರೆಡಿ ಮಾಡಿಬಿಟ್ಟಿದ್ವಿ ಎಲ್ಲ ಫ್ಯಾಮಿಲಿ ನೋಡಿ, ನಾವುಗಳು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಹೊರಗಡೆ ಜನನೂ ಸ್ವಲ್ಪ ಬಂದಿದ್ರು. ಸೊ ನಮಗೂ ಟಯರ್ಡ್ ಆಗಿತ್ತಲ್ವಾ, ನಾವು ಎಲ್ಲರೂ ಒಂದು ರೌಂಡ್ ಊಟ ಮಾಡ್ಕೊಂಡ್ವಿ ಪ್ರಸಾದನ. ತುಂಬ ಚೆನ್ನಾಗಿತ್ತು ಪ್ರಸಾದ. ಹಂಗೆ ನೋಡ್ತಿದ್ದೆ